ಮೋಸ್ಟ್ ವಾಂಟೆಡ್ 6 ಜನ ನಕ್ಸಲರು ಸರೆಂಡರ್ ಆದ್ರು, ಜೈಲು ಪಾಲಾದ್ರು. ಆದ್ರೆ ಇವರು ಸರೆಂಡರ್ ಆಗೋದಕ್ಕೆ ರೋಚಕ ಕಥೆನೇ ಇದೆ. ಅಜ್ಜಿಯ ಪಾತ್ರ ಕೂಡ ಇದೆಯಂತೆ. ಏನಂತ ಹೇಳಿದ್ರ ಈ ಸ್ಟೋರಿ ನೋಡಿ. ದಟ್ಟ ಅರಣ್ಯದಲ್ಲಿ ಬಂದೂಕು ಹಿಡಿದು ವಾಸ, ತಮ್ಮ ಹಕ್ಕಿಗಾಗಿ ಸೇಡಿಗಾಗಿ ಹೋರಾಟ. ಇದು ಕೆಂಪು ಉಗ್ರರ ಜೀವನ. ಇಂಥ ಮಾವೋವಾದಿಗಳು ಶರಣಾಗಿದ್ದೇ ಬಲು ರೋಚಕ. ಕೆಂಪು ಉಗ್ರರ ಶರಣಾಗತಿ ಹಿಂದೆ ರೋಚಕ ಕಥೆ. ನಕ್ಸಲರನ್ನ ಸರೆಂಡರ್ ಮಾಡಿಸಿದ್ದೇ ದನಗಾಹಿ ಇರುತ್ತೆ. ಮೊನ್ನೆಯಷ್ಟೇ ಕರುನಾಡಿನ ಪಶ್ಚಿಮ ಘಟ್ಟಗಳಲ್ಲಿ ಅಡಗಿ ಕೂತಿದ್ದ ಮೋಸ್ಟ್ ವಾಂಟೆಡ್ ನಕ್ಸಲರು ಸಿಎಂ ಮುಂದೆ ಶರಣಾಗಿದ್ರು. ವನಜಾಕ್ಷಿ, ಸುಂದರಿ ಸೇರಿ 6 ಮಂದಿ ಕೆಂಪು ಉಗ್ರರು ಸರೆಂಡರ್ ಆಗಿದ್ರು. ಆದ್ರೆ ಈ ಸರೆಂಡರ್ ಸಕ್ಸಸ್ನ ಸೂತ್ರಧಾರಿಯೇ ದನಗಾಯಿ ಅಜ್ಜಿ. ಚಿಕ್ಕಮಗಳೂರಿನ ವೃದ್ಧೆ ಗೌರಮ್ಮ ಪೊಲೀಸರು ಹಾಗೂ ನಕ್ಸಲರ ನಡುವೆ ಸೇತುವೆಯಾಗಿ ಕೆಲಸ ಮಾಡಿದ್ದಾರೆ. ಕೆಂಪು ಉಗ್ರರು ಶರಣಾಗುವಲ್ಲಿ ನೆರವಾಗಿದ್ದಾರೆ. ಶೃಂಗೇರಿ ತಾಲೂಕಿನ ಕಿಗ್ಗಾ ಸಮೀಪದ ಅರಣ್ಯ ಪ್ರದೇಶ ಕಿತ್ತಲೆ ಮನೆಯಲ್ಲಿ ವೃದ್ಧೆ ಗೌರಮ್ಮ ದನ ಕಾಯುವುದಕ್ಕೆ ಹೋಗಿದ್ದರಂತೆ. ಈ ವೇಳೆ ಗೌರಮ್ಮಗೆ ನಕ್ಸಲರು ಸಿಕ್ಕಿದ್ರಂತೆ. ಆಗ ನಾನು ಚೀಟಿಯೊಂದನ್ನು ಕೊಡ್ತೀವಿ, ಅದನ್ನ ಪೊಲೀಸರಿಗೆ ಮುಟ್ಟಿಸುವಂತೆ ಹೇಳಿದ್ರಂತೆ. ನಾನು ಕಟಿಗೆ ಅಂತ ಹೋಗ್ತಾ ಇದ್ದೆ. ಕಟಿಗೆ ಕಡಿತಾ ಇದ್ದಾಗ ಬಂದು ಚೀಟಿ ಕೊಡ್ತೀರಾ ಅಂತ ಕೇಳಿದ್ರು. ನನಗೆ ಭಯ ಆಗುತ್ತೆ, ನಂಗೆ ಆಗೋಲ್ಲ ಅಂದೆ ಒಂದು ಸರಿ. ಮತ್ತು ನೀವೇ ಕೊಡ್ಬೇಕು ಏನಾದ್ರು ಮಾಡಿ ಅಂತ ಹೇಳಿದ್ರೆ, ಹಾಗಾಗಿ ನಾನು ತಗೊಬಂದು ಕೊಟ್ಟೆ. ಮೊದಲು ಗೌರಮ್ಮಗೆ ಭಯ ಆಯ್ತಂತೆ. ಆದ್ರೆ 6 ಜನರ ಜೀವ ಉಳಿಯುತ್ತೆ ಅನ್ನೋ ಕಾರಣಕ್ಕೆ ನಕ್ಸಲರ ಚೀಟಿಯನ್ನ ಪೊಲೀಸರಿಗೆ ಒಪ್ಪಿಸಿದ್ರಂತೆ. ಆದರೆ ನಕ್ಸಲರ ಸಮಸ್ಯೆ ಬಗೆಹರಿಸಿದ್ರು, ಜನರ ಸಮಸ್ಯೆ ಬಗೆಹರಿದಿಲ್ಲ ಅಂತಾರೆ ಗೌರಮ್ಮ. ಎಲ್ಲ ಕಡೆನೂ ಹೊಡೆದಾಕಿ ಎಲ್ಲ ಮಾಡ್ತಾರಲ್ಲ, ಅವ್ರು ಉಳಿಬೇಕಾಗಿತ್ತು ಅಂತ ನನಗೂ ಆಸೆ ಇತ್ತು. ಇದರಿಂದ ಉಳಿತಲ್ಲ, ನಂಗೆ ಅದೇ ಖುಷಿ. ನಕ್ಸಲರ ಸಮಸ್ಯೆ ಅಂತೂ ಬಗೆಹರಿತು. ಜನರ ಸಮಸ್ಯೆ ಬಗೆಹರಿಕಾದ್ರೆ ಅವರು ಹೊರಗಡೆ ಬಂದ ಮೇಲೆ ಹೋರಾಟಕ್ಕೆ ನಿಂತು ಜನರ ಸಮಸ್ಯೆ ಎಲ್ಲ ಬಗೆಹರಿಸ್ಬೇಕು. ಮನೆಗೆಲ್ಲ ಹಕ್ಕುಪತ್ರ ಇಲ್ಲ ನಮಗೆ. ನಮ್ಮ ಮನೆಗಂತೂ ಹಕ್ಕುಪತ್ರ ಅಂತೂ ಇಲ್ಲ. ಎಲ್ಲ ನಮ್ಮ ಊರಿಗೆ ಎಲ್ಲರಿಗೂ ಹಕ್ಕುಪತ್ರ ಇಲ್ಲ. ಅವತ್ತು ವೃದ್ಧೆ ಗೌರಮ್ಮ ಕೊಟ್ಟ ಒಂದು ಪತ್ರದಿಂದ ಇವತ್ತು ಕೆಂಪು ಉಗ್ರರು ಸರ್ಕಾರದ ಮುಂದೆ ಶರಣಾಗಿದ್ದಾರೆ. ನಿಜಕ್ಕೂ ಆಕೆಯ ಧೈರ್ಯವನ್ನ ಮೆಚ್ಚಲೇಬೇಕು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಮೋಸ್ಟ್ ವಾಂಟೆಡ್ 6 ಜನ ನಕ್ಸಲರು ಸರೆಂಡರ್ ಆದ್ರು, ಜೈಲು ಪಾಲಾದ್ರು. ಆದ್ರೆ ಇವರು ಸರೆಂಡರ್ ಆಗೋದಕ್ಕೆ ರೋಚಕ ಕಥೆನೇ ಇದೆ. ಅಜ್ಜಿಯ ಪಾತ್ರ ಕೂಡ ಇದೆಯಂತೆ. ಏನಂತ ಹೇಳಿದ್ರ ಈ ಸ್ಟೋರಿ ನೋಡಿ. ದಟ್ಟ ಅರಣ್ಯದಲ್ಲಿ ಬಂದೂಕು ಹಿಡಿದು ವಾಸ, ತಮ್ಮ ಹಕ್ಕಿಗಾಗಿ ಸೇಡಿಗಾಗಿ ಹೋರಾಟ. ಇದು ಕೆಂಪು ಉಗ್ರರ ಜೀವನ. ಇಂಥ ಮಾವೋವಾದಿಗಳು ಶರಣಾಗಿದ್ದೇ ಬಲು ರೋಚಕ. ಕೆಂಪು ಉಗ್ರರ ಶರಣಾಗತಿ ಹಿಂದೆ ರೋಚಕ ಕಥೆ. ನಕ್ಸಲರನ್ನ ಸರೆಂಡರ್ ಮಾಡಿಸಿದ್ದೇ ದನಗಾಹಿ ಇರುತ್ತೆ. ಮೊನ್ನೆಯಷ್ಟೇ ಕರುನಾಡಿನ ಪಶ್ಚಿಮ ಘಟ್ಟಗಳಲ್ಲಿ ಅಡಗಿ ಕೂತಿದ್ದ ಮೋಸ್ಟ್ ವಾಂಟೆಡ್ ನಕ್ಸಲರು ಸಿಎಂ ಮುಂದೆ ಶರಣಾಗಿದ್ರು. ವನಜಾಕ್ಷಿ, ಸುಂದರಿ ಸೇರಿ 6 ಮಂದಿ ಕೆಂಪು ಉಗ್ರರು ಸರೆಂಡರ್ ಆಗಿದ್ರು. ಆದ್ರೆ ಈ ಸರೆಂಡರ್ ಸಕ್ಸಸ್ನ ಸೂತ್ರಧಾರಿಯೇ ದನಗಾಯಿ ಅಜ್ಜಿ. ಚಿಕ್ಕಮಗಳೂರಿನ ವೃದ್ಧೆ ಗೌರಮ್ಮ ಪೊಲೀಸರು ಹಾಗೂ ನಕ್ಸಲರ ನಡುವೆ ಸೇತುವೆಯಾಗಿ ಕೆಲಸ ಮಾಡಿದ್ದಾರೆ. ಕೆಂಪು ಉಗ್ರರು ಶರಣಾಗುವಲ್ಲಿ ನೆರವಾಗಿದ್ದಾರೆ. ಶೃಂಗೇರಿ ತಾಲೂಕಿನ ಕಿಗ್ಗಾ ಸಮೀಪದ ಅರಣ್ಯ ಪ್ರದೇಶ ಕಿತ್ತಲೆ ಮನೆಯಲ್ಲಿ ವೃದ್ಧೆ ಗೌರಮ್ಮ ದನ ಕಾಯುವುದಕ್ಕೆ ಹೋಗಿದ್ದರಂತೆ. ಈ ವೇಳೆ ಗೌರಮ್ಮಗೆ ನಕ್ಸಲರು ಸಿಕ್ಕಿದ್ರಂತೆ. ಆಗ ನಾನು ಚೀಟಿಯೊಂದನ್ನು ಕೊಡ್ತೀವಿ, ಅದನ್ನ ಪೊಲೀಸರಿಗೆ ಮುಟ್ಟಿಸುವಂತೆ ಹೇಳಿದ್ರಂತೆ. ನಾನು ಕಟಿಗೆ ಅಂತ ಹೋಗ್ತಾ ಇದ್ದೆ. ಕಟಿಗೆ ಕಡಿತಾ ಇದ್ದಾಗ ಬಂದು ಚೀಟಿ ಕೊಡ್ತೀರಾ ಅಂತ ಕೇಳಿದ್ರು. ನನಗೆ ಭಯ ಆಗುತ್ತೆ, ನಂಗೆ ಆಗೋಲ್ಲ ಅಂದೆ ಒಂದು ಸರಿ. ಮತ್ತು ನೀವೇ ಕೊಡ್ಬೇಕು ಏನಾದ್ರು ಮಾಡಿ ಅಂತ ಹೇಳಿದ್ರೆ, ಹಾಗಾಗಿ ನಾನು ತಗೊಬಂದು ಕೊಟ್ಟೆ. ಮೊದಲು ಗೌರಮ್ಮಗೆ ಭಯ ಆಯ್ತಂತೆ. ಆದ್ರೆ 6 ಜನರ ಜೀವ ಉಳಿಯುತ್ತೆ ಅನ್ನೋ ಕಾರಣಕ್ಕೆ ನಕ್ಸಲರ ಚೀಟಿಯನ್ನ ಪೊಲೀಸರಿಗೆ ಒಪ್ಪಿಸಿದ್ರಂತೆ. ಆದರೆ ನಕ್ಸಲರ ಸಮಸ್ಯೆ ಬಗೆಹರಿಸಿದ್ರು, ಜನರ ಸಮಸ್ಯೆ ಬಗೆಹರಿದಿಲ್ಲ ಅಂತಾರೆ ಗೌರಮ್ಮ. ಎಲ್ಲ ಕಡೆನೂ ಹೊಡೆದಾಕಿ ಎಲ್ಲ ಮಾಡ್ತಾರಲ್ಲ, ಅವ್ರು ಉಳಿಬೇಕಾಗಿತ್ತು ಅಂತ ನನಗೂ ಆಸೆ ಇತ್ತು. ಇದರಿಂದ ಉಳಿತಲ್ಲ, ನಂಗೆ ಅದೇ ಖುಷಿ. ನಕ್ಸಲರ ಸಮಸ್ಯೆ ಅಂತೂ ಬಗೆಹರಿತು. ಜನರ ಸಮಸ್ಯೆ ಬಗೆಹರಿಕಾದ್ರೆ ಅವರು ಹೊರಗಡೆ ಬಂದ ಮೇಲೆ ಹೋರಾಟಕ್ಕೆ ನಿಂತು ಜನರ ಸಮಸ್ಯೆ ಎಲ್ಲ ಬಗೆಹರಿಸ್ಬೇಕು. ಮನೆಗೆಲ್ಲ ಹಕ್ಕುಪತ್ರ ಇಲ್ಲ ನಮಗೆ. ನಮ್ಮ ಮನೆಗಂತೂ ಹಕ್ಕುಪತ್ರ ಅಂತೂ ಇಲ್ಲ.
ಎಲ್ಲ ನಮ್ಮೂರಾಗ ಎಲ್ಲರಿಗೂ ಹಕ್ಕುಪತ್ರ ಇಲ್ಲ. ಅವತ್ತು ವೃದ್ಧೆ ಗೌರಮ್ಮ ಕೊಟ್ಟ ಒಂದು ಪತ್ರದಿಂದ ಇವತ್ತು ಕೆಂಪು ಉಗ್ರರು ಸರ್ಕಾರದ ಮುಂದೆ ಶರಣಾಗಿದ್ದಾರೆ. ನಿಜಕ್ಕೂ ಆಕೆಯ ಧೈರ್ಯವನ್ನ ಮೆಚ್ಚಲೇಬೇಕು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಮೋಸ್ಟ್ ವಾಂಟೆಡ್ 6 ಜನ ನಕ್ಸಲರು ಸರೆಂಡರ್ ಆದ್ರು, ಜೈಲು ಪಾಲಾದ್ರು. ಬಟ್ ಆದ್ರೆ ಇವರು ಸರೆಂಡರ್ ಆಗೋದಕ್ಕೆ ರೋಚಕ ಕಥೆನೇ ಇದೆ. ಅಜ್ಜಿಯ ಪಾತ್ರ ಕೂಡ ಇದೆಯಂತೆ. ಏನಂತ ಹೇಳಿದ್ರ ಈ ಸ್ಟೋರಿ ನೋಡಿ. ದಟ್ಟ ಅರಣ್ಯದಲ್ಲಿ ಬಂದೂಕು ಹಿಡಿದು ವಾಸ, ತಮ್ಮ ಹಕ್ಕಿಗಾಗಿ ಸೇಡಿಗಾಗಿ ಹೋರಾಟ. ಇದು ಕೆಂಪು ಉಗ್ರರ ಜೀವನ. ಇಂಥ ಮಾವೋವಾದಿಗಳು ಶರಣಾಗಿದ್ದೇ ಬಲು ರೋಚಕ. ಕೆಂಪು ಉಗ್ರರ ಶರಣಾಗತಿ ಹಿಂದೆ ರೋಚಕ ಕಥೆ. ನಕ್ಸಲರನ್ನ ಸರೆಂಡರ್ ಮಾಡಿಸಿದ್ದೇ ದನಗಾಹಿ ವೃದ್ಧೆ. ಮೊನ್ನೆಯಷ್ಟೇ ಕರುನಾಡಿನ ಪಶ್ಚಿಮ ಘಟ್ಟಗಳಲ್ಲಿ ಅಡಗಿ ಕೂತಿದ್ದ ಮೋಸ್ಟ್ ವಾಂಟೆಡ್ ನಕ್ಸಲರು ಸಿಎಂ ಮುಂದೆ ಶರಣಾಗಿದ್ರು. ವನಜಾಕ್ಷಿ, ಸುಂದರಿ ಸೇರಿ 6 ಮಂದಿ ಕೆಂಪು ಉಗ್ರರು ಸರೆಂಡರ್ ಆಗಿದ್ರು. ಆದರೆ ಈ ಸರೆಂಡರ್ ಸಕ್ಸಸ್ನ ಸೂತ್ರಧಾರಿಯೇ ದನಗಾಯಿ ಅಜ್ಜಿ. ಚಿಕ್ಕಮಗಳೂರಿನ ವೃದ್ಧೆ ಗೌರಮ್ಮ ಪೊಲೀಸರು ಹಾಗೂ ನಕ್ಸಲರ ನಡುವೆ ಸೇತುವೆಯಾಗಿ ಕೆಲಸ ಮಾಡಿದ್ದಾರೆ. ಕೆಂಪು ಉಗ್ರರು ಶರಣಾಗುವಲ್ಲಿ ನೆರವಾಗಿದ್ದಾರೆ. ಶೃಂಗೇರಿ ತಾಲೂಕಿನ ಕಿಗ್ಗಾ ಸಮೀಪದ ಅರಣ್ಯ ಪ್ರದೇಶ ಕಿತ್ತಲೆ ಮನೆಯಲ್ಲಿ ವೃದ್ಧೆ ಗೌರಮ್ಮ ದನ ಕಾಯುವುದಕ್ಕೆ ಹೋಗಿದ್ದರಂತೆ. ಈ ವೇಳೆ ಗೌರಮ್ಮಗೆ ನಕ್ಸಲರು ಸಿಕ್ಕಿದ್ರಂತೆ. ಆಗ ನಾನು ಚೀಟಿಯೊಂದನ್ನು ಕೊಡ್ತೀವಿ, ಅದನ್ನ ಪೊಲೀಸರಿಗೆ ಮುಟ್ಟಿಸುವಂತೆ ಹೇಳಿದ್ರಂತೆ. ನಾನು ಕಾಡಿಗೆ ಕಟ್ಟಿಗೆ ಅಂತ ಹೋಗ್ತಾ ಇದ್ದೆ. ಕಟ್ಟಿಗೆ ಕಡಿತಾ ಇದ್ದಾಗ ಬಂದು ಚೀಟಿ ಕೊಡ್ತೀರಾ ಅಂತ ಕೇಳಿದ್ರು. ನನಗೆ ಭಯ ಆಗುತ್ತೆ, ನಂಗೆ ಆಗೋಲ್ಲ ಅಂದೆ ಒಂದು ಸರಿ. ಮತ್ತು ನೀವೇ ಕೊಡ್ಬೇಕು ಏನಾದ್ರು ಮಾಡಿ ಅಂತ ಹೇಳಿದ್ರೆ, ಹಾಗಾಗಿ ನಾನು ತಗೊಬಂದು ಕೊಟ್ಟೆ. ಮೊದಲು ಗೌರಮ್ಮಗೆ ಭಯ ಆಯ್ತಂತೆ. ಆದರೆ 6 ಜನರ ಜೀವ ಉಳಿಯುತ್ತೆ ಅನ್ನೋ ಕಾರಣಕ್ಕೆ ನಕ್ಸಲರ ಚೀಟಿಯನ್ನ ಪೊಲೀಸರಿಗೆ ಒಪ್ಪಿಸಿದ್ರಂತೆ. ಆದರೆ ನಕ್ಸಲರ ಸಮಸ್ಯೆ ಬಗೆಹರಿಸಿದ್ರು, ಜನರ ಸಮಸ್ಯೆ ಬಗೆಹರಿದಿಲ್ಲ ಅಂತಾರೆ ಗೌರಮ್ಮ. ಎಲ್ಲ ಕಡೆನೂ ಹೊಡೆದಾಕಿ ಎಲ್ಲ ಮಾಡ್ತಾರಲ್ಲ, ಅವ್ರು ಉಳಿಬೇಕಾಗಿತ್ತು ಅಂತ ನನಗೂ ಆಸೆ ಇತ್ತು. ಇದರಿಂದ ಉಳಿತಲ್ಲ, ನಂಗೆ ಅದೇ ಖುಷಿ. ನಕ್ಸಲರ ಸಮಸ್ಯೆ ಅಂತೂ ಬಗೆಹರಿತು. ಜನರ ಸಮಸ್ಯೆ ಬಗೆಹರಿಕಾದ್ರೆ ಅವರು ಹೊರಗಡೆ ಬಂದ ಮೇಲೆ ಹೋರಾಟಕ್ಕೆ ನಿಂತು ಜನರ ಸಮಸ್ಯೆ ಎಲ್ಲ ಬಗೆಹರಿಸ್ಬೇಕು. ಮನೆಗೆಲ್ಲ ಹಕ್ಕುಪತ್ರ ಇಲ್ಲ ನಮಗೆ. ನಮ್ಮ ಮನೆಗಂತೂ ಹಕ್ಕುಪತ್ರ ಅಂತೂ ಇಲ್ಲ. ಎಲ್ಲ ನಮ್ಮೂರಾಗ ಎಲ್ಲರಿಗೂ ಹಕ್ಕುಪತ್ರ ಇಲ್ಲ. ಅವತ್ತು ವೃದ್ಧೆ ಗೌರಮ್ಮ ಕೊಟ್ಟ ಒಂದು ಪತ್ರದಿಂದ ಇವತ್ತು ಕೆಂಪು ಉಗ್ರರು ಸರ್ಕಾರದ ಮುಂದೆ ಶರಣಾಗಿದ್ದಾರೆ. ನಿಜಕ್ಕೂ ಆಕೆಯ ಧೈರ್ಯವನ್ನ ಮೆಚ್ಚಲೇಬೇಕು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಮೋಸ್ಟ್ ವಾಂಟೆಡ್ 6 ಜನ ನಕ್ಸಲರು ಸರೆಂಡರ್ ಆದ್ರು, ಜೈಲು ಪಾಲಾದ್ರು. ಬಟ್ ಆದ್ರೆ ಇವರು ಸರೆಂಡರ್ ಆಗೋದಕ್ಕೆ ರೋಚಕ ಕಥೆನೇ ಇದೆ. ಅಜ್ಜಿಯ ಪಾತ್ರ ಕೂಡ ಇದೆಯಂತೆ. ಏನಂತ ಹೇಳಿದ್ರ ಈ ಸ್ಟೋರಿ ನೋಡಿ. ದಟ್ಟ ಅರಣ್ಯದಲ್ಲಿ ಬಂದೂಕು ಹಿಡಿದು ವಾಸ, ತಮ್ಮ ಹಕ್ಕಿಗಾಗಿ ಸೇಡಿಗಾಗಿ ಹೋರಾಟ. ಇದು ಕೆಂಪು ಉಗ್ರರ ಜೀವನ. ಇಂಥ ಮಾವೋವಾದಿಗಳು ಶರಣಾಗಿದ್ದೇ ಬಲು ರೋಚಕ. ಕೆಂಪು ಉಗ್ರರ ಶರಣಾಗತಿ ಹಿಂದೆ ರೋಚಕ ಕಥೆ. ನಕ್ಸಲರನ್ನ ಸರೆಂಡರ್ ಮಾಡಿಸಿದ್ದೇ ದನಗಾಹಿ ವೃದ್ಧೆ. ಮೊನ್ನೆಯಷ್ಟೇ ಕರುನಾಡಿನ ಪಶ್ಚಿಮ ಘಟ್ಟಗಳಲ್ಲಿ ಅಡಗಿ ಕೂತಿದ್ದ ಮೋಸ್ಟ್ ವಾಂಟೆಡ್ ನಕ್ಸಲರು ಸಿಎಂ ಮುಂದೆ ಶರಣಾಗಿದ್ರು. ವನಜಾಕ್ಷಿ, ಸುಂದರಿ ಸೇರಿ 6 ಮಂದಿ ಕೆಂಪು ಉಗ್ರರು ಸರೆಂಡರ್ ಆಗಿದ್ರು. ಆದರೆ ಈ ಸರೆಂಡರ್ ಸಕ್ಸಸ್ನ ಸೂತ್ರಧಾರಿಯೇ ದನಗಾಯಿ ಅಜ್ಜಿ. ಚಿಕ್ಕಮಗಳೂರಿನ ವೃದ್ಧೆ ಗೌರಮ್ಮ ಪೊಲೀಸರು ಹಾಗೂ ನಕ್ಸಲರ ನಡುವೆ ಸೇತುವೆಯಾಗಿ ಕೆಲಸ ಮಾಡಿದ್ದಾರೆ. ಕೆಂಪು ಉಗ್ರರು ಶರಣಾಗುವಲ್ಲಿ ನೆರವಾಗಿದ್ದಾರೆ. ಶೃಂಗೇರಿ ತಾಲೂಕಿನ ಕಿಗ್ಗಾ ಸಮೀಪದ ಅರಣ್ಯ ಪ್ರದೇಶ ಕಿತ್ತಲೆ ಮನೆಯಲ್ಲಿ ವೃದ್ಧೆ ಗೌರಮ್ಮ ದನ ಕಾಯುವುದಕ್ಕೆ ಹೋಗಿದ್ದರಂತೆ. ಈ ವೇಳೆ ಗೌರಮ್ಮಗೆ ನಕ್ಸಲರು ಸಿಕ್ಕಿದ್ರಂತೆ.